ಆದಿ ಇಂಥ ಕೆಲಸ ಮಾಡಿಲ್ಲ ಅಂತ ಸುಳ್ಳು ಹೇಳ. ಅಮ್ಮ, ಅದು ಆದಿದೆ ಆಟೋ ಕಡೆ. ಅವಳ ಸಾವಿನ ಮನೆ ಕಳಿಸಿ ಈಗ ಸ್ಮಶಾನಕ್ಕೆ ಕಳ್ಸೋಕೆ ಚಕ್ಕಾಗಿ ಇಟ್ಕೊಡ್ತೀಯ. ಏನೋ ಕನ್ಫ್ಯೂಷನ್ ಆಗಿದೆ, ನಾನು ಪತ್ತೆ ಮಾಡ್ತೀನಿ. ಈ ಕೆಲಸ ಯಾರ್ದು ಅಂತ ನಾನು ಕಣ್ಣು ಹಿಡ್ದೇ ಹಿಡ್ತೀನಿ. ಏನೋ ದೊಡ್ಡ ರೌಡಿನ ನೀನು, ಕೊನೆಗೂ ತೋರಿಸ್ಬಿಟ್ಟಿಯಲ್ಲ ನಿನ್ ಪೊರ್ಕಿ ಬುದ್ಧಿನ. ಸಾಕ್ಷಿ ಏನು ಅನ್ಯಾಯ ಮಾಡಿದ್ಲು ನಿನಗೆ? ಅಣ್ಣ ಅಣ್ಣ ಅಂತ ಪ್ರಾಣನ ಇಟ್ಕೊಂಡಿದ್ಲು, ಅಂತ ಒಳ್ಳೆ ಸಾಯ್ತಕ್ ಬಂದಿದ್ಯಲ್ಲ. ನಿನ್ನ ಬೂಟ್ ಕಾಲಲ್ಲಿ ಒದ್ದು ಜೈಲಿಗೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನೋಡು. ನೋಡೋ ಆರ್ಯ, ಸ್ವಲ್ಪ ಸಮಾಧಾನವಾಗಿ ಕೇಳು. ನಿನಗೆ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇದೆ ಅಷ್ಟೇ ಪ್ರೀತಿ ನನಗೂ ಸಾಕ್ಷಿ ಮೇಲಿದೆ. ನಾನು ನಿಜವಾಗ್ಲೂ ಹೇಳ್ತಾನೆ, ಈ ಆಕ್ಸಿಡೆಂಟ್ ನಾನು ಮಾಡಿಲ್ಲ. ಯಾರೋ ಬೇಕು ಬೇಕು ಅಂತ ಮಾಡಿ ನನ್ನ ಮೇಲೆ ಹಾಕಿದಾರೆ ಅಷ್ಟೇ. ಕತೆ ನಿಲ್ಸೋ ಸಾಕು. ಆರ್ಯ, ನೀನ್ ತಪ್ಪು ಮಾಡ್ತಿದ್ಯಾ ಆರ್ಯ. ಯಾರೋ ತಪ್ಪು ಮಾಡಿದ್ರೆ ನನಗೆ ಅರೆಸ್ಟ್ ಮಾಡ್ತಿದ್ಯಾ? ಶೋಭಾ, ನೀನಾದ್ರೂ ಹೇಳು ಶೋಭಾ. ಶೋಭಾ, ಆರ್ಯ, ನನಗೆ ಸ್ವಲ್ಪ ಟೈಮ್ ಕೊಡು. ಯಾರು ಈ ತಪ್ಪು ಮಾಡಿದ್ರೆ ಅಂತ ನಾನೇ ಕಣ್ಣಿಟ್ಟು ನಿನ್ ಮುಂದೆ ನಿಲ್ತೀನಿ. ಮುಚ್ಕೊಂಡು ನಡೆಯೋ. ಇವತ್ತಿದೆ ಸ್ಟೇಷನ್ ನಡೆಯೋ ಆರ್ಯ. ಆರ್ಯ, ಏನ್ಕೊ ಬಂದಿದ್ಯಾ ಇಲ್ಲಿಗೆ ನೀನು? ಸಾಕ್ಷಿ ಸತ್ತಿದ್ದಳೋ ಬದುಕಿದಳೋ ಅಂತ ನೋಡ್ಕೊಂಡು ಹೋಗಿ ಬಂದಿದ್ಯಾ? ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ರಂಜಿತ್, ನಾ ಸಾಕ್ಷಿಗೆ ಆಕ್ಸಿಡೆಂಟ್ ಮಾಡಿಲ್ಲ. ಇನ್ನೊಂದು ಕ್ಷಣ ಇಲ್ಲಿ ನಿಂತಿದ್ರು ನಾನು ಏನ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ. ಹೋಗೋ ಇಲ್ಲಿಂದ ರಂಜಿತ್, ಹೋಗೋ ಇಲ್ಲಿಂದ. ಪ್ಲೀಸ್ ನನ್ನ ಮಾತು ಕೇಳು ರಂಜಿತ್. ನಿನಗೆ ಕೋಪ ಕಮ್ಮಿ ಆಗೋ ಅಷ್ಟು ನನಗೆ ಹೊಟ್ಟಿಗೆ ಬಡಿ ಚೆಚ್ಚಾಕು. ದೇವ್ರ ಹಣಗಳು ಹೇಳ್ತೀನಿ ರಂಜಿತ್, ಸತ್ಯವಾಗ್ಲೂ ಹೇಳ್ತೀನಿ, ನಾನು ಸಾಕ್ಷಿಗೆ ಏನು ಮಾಡಿಲ್ಲ ರಂಜಿತ್. ನಿನಗೆ ಸಾಕ್ಷಿ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅಷ್ಟೇ ಪ್ರೀತಿ ನನಗೂ ಇದೆ. ಮುಚ್ಚ ಬಾಯಿಲೆ. ನೀನು ಸಾಕ್ಷಿಗೆ ಮೋಸ ಮಾಡ್ದವನು, ಬಿಡಲ್ಲ ಕಣೋ. ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಕಣೋ ನಾನು. ರಂಜಿತ್, ನಾನು ಸಾಕ್ಷಿಗೆ ಮೋಸ ಮಾಡಿಲ್ಲ ರಂಜಿತ್, ಅವಳು ನನ್ನ ಪ್ರಾಣ ರಂಜಿತ್. ಅದಕ್ಕೆ ಅವಳು ಪ್ರಾಣ ತೆಗೆದುಕೊಂಡಿದ್ದೆ ನೀನು ಅಲ್ವಾ? ಫಸ್ಟ್ ನನ್ನ ಮಾತನ್ನ ಪೂರ್ತಿಯಾಗಿ. ನೀನು ಕೋಪ ಆಯ್ತಿದ್ದು ನನ್ನ ಮೇಲೆ, ನನ್ನನ್ನು ಸಾಯಿಸ್ಬೋದಿತ್ತಲ್ಲೋ. ಅವಳು ಏನೋ ಮಾಡಿದ್ಲು ನಿನಗೆ? ಅವಳ ಹೊಟ್ಟೆಲಿ ಒಂದು ಜೀವ ಇದೆ ಕಣೋ. ಮನುಷ್ಯನ ನೀನು, ಮನುಷ್ಯನ ನೀನು. ನಿನ್ನಂತವನು ಭೂಮಿ ಮೇಲೆ ಬದುಕೋದಕ್ಕೆ ಯಾವ ಯೋಗ್ಯತೆನೂ ಇಲ್ಲ. ಸಾಯಿಸ್ಬಿಡ್ತೀನಿ ಕಣೋ, ಸಾಯಿಸ್ಬಿಡ್ತೀನಿ ನಿನ್ನ.
ಮಾಮ ನೀನಾದ್ರೂ ಹೇಳಮ್ಮ, ನಾ ಸಾಕ್ಷಿಗೆ ಏನು ಮಾಡಿಲ್ಲ ಅಂತ ನೀನಾದ್ರೂ ಹೇಳಮ್ಮ. ನಾ ಸಾಕ್ಷಿ ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ನಿನಗೆ ಗೊತ್ತು ತಾನೆ ಅಮ್ಮ. ನಿನಗೂ ನನ್ನ ಮೇಲೆ ನಂಬಿಕೆ ಅಲ್ವಮ್ಮ? ನಂಬಿಕೆ ಅನ್ನೋ ಪದದ ಅರ್ಥ ಗೊತ್ತಿದ್ದಿದ್ರೆ ನೀನ್ ಹೀಗೆಲ್ಲ ಮಾಡ್ತಾ ಇರ್ಲಿಲ್ಲ ಕಣೋ. ಸೂರ್ಯ ನಿನ್ ಮೇಲೆ ಎಷ್ಟು ಸಾರಿ ಕಂಪ್ಲೇಂಟ್ ಹೇಳಿದ್ದಾರೆ, ಆದ್ರೆ ನಾನು ಅದ್ ಯಾವುದನ್ನು ನಂಬದೆ ನಿನ್ನನ್ನು ನಂಬ್ತಾ ಇದ್ದೆ. ಅವ್ರಿಗೆ ನಾನು ಅವಮಾನ ಮಾಡಿದ್ದೀನಿ, ನಿನ್ ಪರ ವಹಿಸ್ಕೊಂಡು ಎದುರು ಮಾತಾಡಿದ್ದೀನಿ. ಆದ್ರೆ ನೀನು ನನ್ನ ನಂಬಿಕೆನ ದ್ರೋಹ ಮಾಡಿಬಿಟ್ಟೆ ಕಣೋ. ಒಂದ್ ವೇಳೆ ಸೂರ್ಯ ಅವರೇ ತಪ್ಪು ಮಾಡಿದ್ರು ನೀನ್ ತಪ್ಪು ಮಾಡಲ್ಲ ಅನ್ನೋ ಭರವಸೆಗೆ, ಆದ್ರೆ ನೀನು ನಂಬಿಕೆನ ದ್ರೋಹ ಮಾಡಿಬಿಟ್ಟೆ. ಇಲ್ಲಮ್ಮ, ನಾನು ಯಾವ ದ್ರೋಹನೂ ಮಾಡಿಲ್ಲ. ಅಮ್ಮ ಸಾಕ್ಷಿಗೆ ಯಾವ ತೊಂದರೆ ಕೊಟ್ಟಿಲ್ಲ. ನೀನ್ ನನ್ನ ಮಗನೇ ಅಲ್ಲ, ನಿನ್ನ ಮೈಯಲ್ಲಿ ಹರಿತಾ ಇರೋ ರಕ್ತ ನಂದಲ್ಲ. ನೀಚ ಮನುಷ್ಯ ಇದ್ದಾನಲ್ಲ ಶಶಾಂಕ್, ಅವನ ರಕ್ತ ನಿನ್ನ ಮೈಯಲ್ಲಿ ಹರಿತಾ ಇದೆ. ಅವನ್ ದುರ್ಬುದ್ಧಿಗಳೇ ನಿನಗೆ ಬಂದಿರೋದು. ನಾನು ಸೂರ್ಯ ಅವ್ರು ಎಷ್ಟು ಕಷ್ಟಪಟ್ವು ನೀನು ಒಳ್ಳೆ ಮನುಷ್ಯ ಆಗ್ಬೇಕು ಅಂತ, ಆದ್ರೆ ನೀನು ಸಂಪೂರ್ಣವಾಗಿ ಬದಲಾಗಿದ್ಯಾ. ನಿನ್ನ ಮೈಯಲ್ಲಿ ರಕ್ತ ಹರಿತಾ ಇರೋದು ರಾಕ್ಷಸನ ರಕ್ತ. ದೇವ್ರ ಗುಣ ಬಯಸೋದು ತುಂಬಾ ತಪ್ಪು. ಅಮ್ಮ, ನಿನ್ನಂತ ಕೊಲೆಗಾರನ ಬಾಯಿಲೆ ನನ್ನ ಅಮ್ಮ ಅಂತ ಕರಿಬೇಡ. ಅಮ್ಮ, ನಾನು ನಿನ್ನ ಮಗ ಅಮ್ಮ. ನಿನ್ನ ಹೊಟ್ಟೆಲಿ ಹುಟ್ಟಿರೋ ಮಗ. ಖಂಡಿತವಾಗ್ಲೂ ನನ್ನ ಸಾಕ್ಷಿಗೆ ಯಾವ ತೊಂದರೆನೂ ಮಾಡಿಲ್ಲಮ್ಮ. ರಂಜಿತ್ ಮೇಲೆ ನನಗೆ ದ್ವೇಷ ಇದೆ ನಿಜ, ಹಾಗಂತ ಸಾಕ್ಷಿ ಮೇಲೆ ನಾನು ಸೇಟ್ ತೀರ್ಸ್ಕೊಳ್ಳೋ ಯೋಚನೆ ಮಾಡಿಲ್ಲಮ್ಮ. ನನಗೆ ಸಾಕ್ಷಿ ಮೇಲೆ ಪ್ರೀತಿ ಇರೋದಕ್ಕೆ ತಾನೆ ನಾನು ಮನೆಗೆ ಬಂದು ಅವಳ ಕೈಯಿಂದ ರಾಖಿ ಕಟ್ಟಿಸ್ಕೊಂಡು ಹೋಗಿದ್ದು. ಹಾಗೊಂದು ವೇಳೆ ಸಾಕ್ಷಿ ಮೇಲೆ ಸೇಟ್ ತೀರ್ಸ್ಕೊಬೇಕು ಅಂದ್ರೆ ನಂಗೆ ಇಷ್ಟು ದಿನ ಬೇಕಿತ್ತಮ್ಮ. ಇಲ್ಲ ಅಮ್ಮ, ನಾನು ಸಾಕ್ಷಿಗೆ ತೊಂದರೆ ಕೊಡ್ಬೇಕು ಅಂತ ಕನ್ಸು ಮನ್ಸಲ್ಲೂ ಅಂದ್ಕೊಂಡಿಲ್ಲಮ್ಮ. ಅವಳ ತಂಗಿ ಅಮ್ಮ. ನನ್ನ ಜೀವನದಲ್ಲಿ ತುಂಬಾ ಪ್ರೀತಿ ಮಾಡೋದಂದ್ರೆ ನಿನ್ನ ಮತ್ತೆ ಸಾಕ್ಷಿನ. ಅವತ್ತು ಸಾಕ್ಷಿ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಾಗ ನಾನೇ ಹಾಸ್ಪಿಟ್ಲಿಗೆ ಸೇರಿಸಿದ್ದು. ಡಾಕ್ಟ್ರು ಅವಳು ಪ್ರೆಗ್ನೆಂಟ್ ಅಂದಾಗ ಎಷ್ಟು ಖುಷಿ ಪಟ್ಟೆ ಗೊತ್ತೇನಮ್ಮ. ನಾನು ಮಾವ ಆಗ್ತೀನಿ ಅನ್ನೋ ಸಂತೋಷನ ನಾನು ಯಾರ ಹತ್ರ ಹಂಚ್ಕೊಂಡ್ಲಮ್ಮ. ಮನ್ಸಲ್ಲೇ ಇಟ್ಕೊಂಡು ಎಷ್ಟು ಒದ್ದಾಡಿತೀನಿ ಗೊತ್ತೇನಮ್ಮ. ನಾ ಚಿಕ್ಕವನಿದ್ದಾಗ ನನಗೆ ಬೈದು ಬುದ್ಧಿ ಹೇಳ್ದವ್ರು ನೀವು.
ನನಗೆ ಒಳ್ಳೆ ಸಂಸ್ಕೃತಿ ಸಂಪ್ರದಾಯ ಹೇಳ್ಕೊಟ್ಟೋರು ನೀವು. ನಿಮ್ಮ ಮಗ ಈ ಕೆಲಸ ಮಾಡ್ತಾನೆ ಅಂದ್ರೆ ನೀವು ನಂಬ್ತೀರೇನಮ್ಮ? ನಾನು ಸ್ಕೂಲಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಒಂದು ದಿನ ಸಾಕ್ಷಿ ನೋಡಿಲ್ಲ ಅಂದ್ರೆ ಎಷ್ಟು ಚಡಪಡಿಸ್ತಿದ್ದೆ ಅಂತ ನಿಮಗೆ ಗೊತ್ತು. ಅವಾಗಿಂದ ಸಾಕ್ಷಿನ ನನ್ನ ಜೀವ ಅನ್ನೋಗಿ ನೋಡ್ಕೊತಾ ಇದ್ದೀನಿ. ಅಮ್ಮ, ನೀವ್ ಹಾಕಿರೋ ದಾರಿಯಲ್ಲೇ ನಡೀತಾ ಇದ್ದೀನಮ್ಮ. ನನಗೆ ನಿಮ್ಮಷ್ಟು ತಾಳ್ಮೆ ಇಲ್ಲದೆ ಇರ್ಬೋದು, ಆದ್ರೆ ಒಬ್ರು ಜೀವ ತೆಗೆಯಷ್ಟು ಕೋಪ ನನಗಿಲ್ಲ ಅಮ್ಮ. ಯಾಕೆ ರಂಜಿತಿಗೆ ಚಾಕು ಚುಚ್ಚಿರ್ಲಿಲ್ವಾ ನೀನು? ಅದು ಬೇರೆಮ್ಮ. ಒಂದು ಸಾರಿ ರಕ್ತದ ರುಚಿ ನೋಡಿದ್ಬೇಕ ಹೇಗೆ ರಕ್ತಕ್ಕೆ ಪದೇ ಪದೇ ಹಾತೊರೆಯುತ್ತೋ ಹಾಗೆ ನೀನ್ ಕಣೋ. ಅಮ್ಮ, ಯಾವತ್ತೋ ಮಾಡಿದ ತಪ್ಪನ್ನ ಮನ್ಸಲ್ಲಿ ಇಟ್ಕೊಂಡು ಇವತ್ತು ನನಗೆ ಶಿಕ್ಷೆ ಕೊಡಬೇಡಮ್ಮ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಮ್ಮ, ಸಾಕ್ಷಿ ನಾನು ಆಕ್ಸಿಡೆಂಟ್ ಮಾಡಿಲ್ಲಮ್ಮ. ಆಯ್ತಪ್ಪ, ನಾನು ನಿನ್ನ ನಂಬ್ತೀನಿ. ಹೊರಡು ನೀನು. ನೀವು ನನ್ನ ಇಲ್ಲಿಂದ ಸಾಗಕ್ಕ ಕೇಳ್ತಾ ಇದ್ದೀರಲ್ವಮ್ಮ? ಇಲ್ಲಪ್ಪ, ನೀನು ತುಂಬಾ ಒಳ್ಳೆಯವನು, ಸಾಚ ಸಾತ್ವಿ, ಯಾವ ತಪ್ಪನ್ನು ನೀನು ಮಾಡಿಲ್ಲ. ನಿನ್ನಂತ ಮಗನ್ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಹೊರಡು. ಈಗ ಹೇಗಿದಲ್ಲ ಡಾಕ್ಟರ್? ಸಾರಿ ಟು ಸೇ ದಿಸ್, ನಮ್ಮ ಕೈಲಾದ ಪ್ರಯತ್ನ ನಾವು ಮಾಡಿದ್ವಿ, ಆದರೆ ಮಗುನ ಉಳಿಸ್ಕೊಳಕ್ಕಾಗಿಲ್ಲ. ಹೊಟ್ಟೆಗೆ ಬಲವಾದ ಪೆಟ್ಟು ಬಿದ್ದೋದ್ರಿಂದ ಮಗು ಹೊಟ್ಟೆಲೇ ಹೋಗ್ಬಿಟ್ಟಿದೆ. ನನ್ನ ಮಗಳಿಗೇನು ಅಪಾಯ ಇಲ್ಲ ತಾನೆ? ಅಪಾಯ ಇದೆ ಅಂತಾನೂ ಹೇಳಕ್ಕಾಗಲ್ಲ, ಇಲ್ಲ ಅಂತಾನೂ ಹೇಳಕ್ಕಾಗಲ್ಲ. ಅಂದ್ರೆ ಅವ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಪ್ರಜ್ಞೆ ಬಂದ್ಮೇಲೆ ಅವ್ರ ಕಂಡೀಷನ್ ಹೇಗೆ ಅಂತ ಹೇಳಕ್ಕಾಗತ್ತೆ. ನೀವು ಪೇಷಂಟ್ನ ನೋಡ್ಬೋದು. ರಂಜಿತ್, ಬನ್ನಿ. ಇಲ್ಲ ಮಾವ, ನಂಗೆ ಸಾಕ್ಷಿ ನೋಡೋಕ್ ಕಷ್ಟ ಆಗತ್ತೆ. ಅವಳು ಎಷ್ಟು ನೋವು ಪಡ್ತಿದ್ದಾಳೋ ಏನೋ. ಅವಳು ನೋವು ಪಡೋದನ್ನ ನಾನು ಹೇಗೆ ನೋಡ್ಲಿ ಮಾವ? ಮದುವೆ ಆದಾಗಿಂದ ಇವತ್ತವರೆಗೂ ಅವಳಿಗೆ ಯಾವ ಕಷ್ಟನೂ ಬರದೇ ಇರೋ ಥರ ನೋಡ್ಕೊಂಡಿದ್ದೆ. ಇವಾಗ ಹೊಟ್ಟೆಲಿರೋ ಮಗುನ ಕಳ್ಕೊಂಡು ಅವಳು ಪ್ರಜ್ಞೆ ಇಲ್ಲದೆ ಮಲಗಿರೋದನ್ನ ನಾನು ಹೇಗೆ ನೋಡ್ಲಿ ಮಾವ? ನನಗೆ ಇಲ್ಲ ಮಾವ, ನೀವು ಹೋಗಿ ನೋಡ್ಕೊಂಬನಿ. ಸಂತೋಷನೇನೋ ಇವಾಗ? ಯಾವ ಸೀಮೆ ಹಣ್ಣನೋ ನೀನಲ್ಲೋ?
ಅಲ್ಲ ರಂಜಿತ್, ಒಂದು ಮಾತು ಆಡಬಾರ್ದು, ನೀನ್ ನನ್ನ ಕಣ್ಣು ಕಾಣಿಸ್ಕೊಳ್ಳಬಾರ್ದು. ಹೋಗು ಹೋಗೋ. ಬನ್ನಿ ರಂಜಿತ್, ಬನ್ನಿ. ಇಬ್ಬರಿಗೂ ಮಗು ಆಗುತ್ತೆ. ಆ ಮಗುನ ಹೇಗೆಲ್ಲ ಬೆಳೆಸ್ಬೇಕು ಅಂತ ಎಷ್ಟೊಂದು ಕನಸು ಕಟ್ಕೊಂಡಿದ್ವಲ್ಲ ಸಾಕ್ಷಿ. ನೀನು ಯಾರನ್ನ ಮೂರೊತ್ತು ಅಣ್ಣ 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 ಅಂತ ಕನ್ವರಿಸ್ತಿದ್ಯೋ, ಆ ಅಣ್ಣ ಎಲ್ಲವನ್ನು ಮಣ್ಪಾಲ್ ಮಾಡ್ಬಿಟ್ನಲ್ಲೇ ಸಾಕ್ಷಿ. ನೋಡಿ ಮಾವ, ನೋಡಿ, ಒಂದು ನಿಮಿಷನೂ ಪುಡ್ಸೋದು ಕೊಡ್ತಿರ್ಲಿಲ್ಲ. ಪಟ 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 ಅಂತ ಮಾತಾಡ್ತಿದ್ಲು ಮಾವ. ನೋಡಿ ಎಷ್ಟು ಚೆನ್ನಾಗಿ ಮಲಗಿದಾಳೆ. ಧೈರ್ಯ ಗಡ್ಬೇಡಿ. ಎಲ್ಲಿಂದ ಮಾವ, ಎಲ್ಲಿಂದ ಧೈರ್ಯ ಬರುತ್ತೆ ಹೇಳಿ? ನಾನು ಇಡೀ ಜೀವನನೇ ಸಾಕ್ಷಿ ಅಂದ್ಕೊಂಡಿದ್ದೆ ಮಾವ ನಾನು. ಅವಳಿವತ್ತು ಅಲ್ಲ ಮಾವ, ಅವಳಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾನು ಯಾರಿಗೋಸ್ಕರ ರಂಜಿತ್, ನನಗೇನು ಒಳ್ಳೆಯತ್ತೆ. ರಂಜಿತ್, ನೀವೇ ಹೀಗಾದ್ರೆ ಸಾಕ್ಷಿಗತೆ ಏನು? ಪ್ಲೀಸ್ ಧೈರ್ಯವಾಗಿರಿ. ಇಲ್ಲ ಮಾವ, ನನಗೆ ದುಃಖ ತಡ್ಕೊಂಡು ಧೈರ್ಯವಾಗಿರೋಕ್ಕಾಗ್ತಿಲ್ಲ. ನಂಗೊಂಥರ ಆಗ್ತಿದೆ ಮಾವ. ನಾನು ಏನು ಮಾಡಬೇಕು ಮಾವ ಇವಾಗ? ಸಾಕ್ಷಿ, ಸಾಕ್ಷಿ, ಪ್ಲೀಸ್ ಕಣೆ,
ಒಂದೇ ಒಂದ್ಸಲಿ ಮಾತಾಡು ಸಾಕ್ಷಿ, ಪ್ಲೀಸ್. ಪ್ಲೀಸ್ ಸಾಕ್ಷಿ. ಎಷ್ಟೊಂದು ಕನಸು ಕಟ್ಕೊಂಡಿದ್ಯಲ್ಲ ಮಗು ಮಗು ಅಂತ.